ಈಗಾಗಲೇ ನಾನು ಹಿಂದಿನ ವಿಡಿಯೋಗಳಲ್ಲಿ ಹಿಂದಿನ 3 ಪಾರ್ಟ್ಗಳಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ಒಂದು ಕೇವಲ ಗ್ರಾಮರ್ಗಳಿಗಾಗಿರುತ್ತೆ. ಈಗ ಇಲ್ಲಿವರೆಗೂ ನಾನು ಎಕ್ಸ್ಪ್ಲೇನ್ ಮಾಡಿದ 4 ಪಾರ್ಟ್ಗಳು ಗ್ರಾಮರ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಕಂಪ್ಲೀಟ್ ಆ್ಯಂಡ್ ಡೀಟೇಲ್ ಆಗಿ. ಆ್ಯಂಡ್ ಈ ಪಾರ್ಟಲ್ಲಿ ಚಿಕ್ಕದಾಗಿ ತುಂಬ ಈಸಿಯಾಗಿ ಫಾಸ್ಟೆಸ್ಟ್ ವೇಯಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಮುಂದೆ ಬರುವಂಥ 2 ಪಾರ್ಟ್ಗಳಲ್ಲಿ ನಿಮಗೆ ಕನ್ನಡ ಸಾಹಿತ್ಯ ವಿಭಾಗದಲ್ಲಿ ಒಂದು ಪಾರ್ಟು ಮತ್ತು ಮಹತ್ವದ ಮಾಹಿತಿ ಕಣಜಗಳ ಬಗ್ಗೆ ಒಂದು ಪಾರ್ಟನ್ನು ಮಾಡಿ ಹಾಕ್ತಿದ್ದೀನಿ. ನೀವು ಇಷ್ಟನ್ನು ಓದ್ಕೊಂಡ್ರೆ 50 ಅಲ್ಲ 50ಕ್ಕಿಂತ ಹೆಚ್ಚು ಅಂಕಗಳನ್ನ ನೀವು ಗಳಿಸ್ಬೋದು ಈ ಒಂದು ಕನ್ನಡ ಎಕ್ಸಾಮಲ್ಲಿ. ಸೊ ಇಷ್ಟು ಹೇಳ್ತಾ ನಾನು ನೆಕ್ಸ್ಟ್ ಟಾಪಿಕ್ನ ಶುರು ಮಾಡ್ತಿದ್ದೀನಿ. ಅನ್ಯ ದೇಶೀಯ ಪದಗಳು ಅಂತ ಅಂದರೆ ಈಗ ಇನ್ನೊಂದು ಪದ ಇದೆ. ಏನದು? ದೇಶೀಯ ಪದಗಳು ಅಂದರೆ ಕನ್ನಡ ಬಿಟ್ಟು ಬೇರೆ ಭಾಷೆಗಳಲ್ಲಿ ಅಂದರೆ ಈ ಇಂಡಿಯಾದಲ್ಲೇನೆ ಕನ್ನಡ ಬಿಟ್ಟು ಬೇರೆ ಭಾಷೆಗಳಲ್ಲಿ ಇರುವಂತಹ ಪದಗಳನ್ನ ದೇಶೀಯ ಪದಗಳು ಅಂತಾರೆ. ಅನ್ಯ ದೇಶೀಯ ಪದಗಳು ಅಂತ ಅಂದರೆ ಬೇರೆ ಇಂಡಿಯಾ ಬಿಟ್ಟು ಇಂಡಿಯಾನ ಹೊರತುಪಡಿಸಿ ಬೇರೆ ದೇಶಗಳಲ್ಲಿ ಇರುವಂತಹ ಭಾಷೆಗಳನ್ನ ನಾವು ಕನ್ನಡದಲ್ಲಿ ಬಳಸಿದಾಗ ಅದನ್ನು ಅನ್ಯ ದೇಶೀಯ ಪದ ಅಂತ ಕರಿತೀವಿ. ಅಂದರೆ ಬೇರೆ ದೇಶದ ಪದಗಳನ್ನು ನಾವು ಕನ್ನಡವನ್ನು ಮಾತನಾಡುವಾಗ ಬಳಸಿದಾಗ ಅದು ಅನ್ಯ ದೇಶೀಯ ಪದಗಳು ಎಂದು ಕರೆಯಲ್ಪಡುತ್ತೆ. ಅದರಲ್ಲಿ ಗ್ರೀಕ್ ಮತ್ತು ರೋಮನ್ ಭಾಷೆಗಳಿಂದ, ಪಾರ್ಸಿಯಿಂದ, ಅರಬ್ಬಿಯಿಂದ, ಪೋರ್ಚುಗೀಸ್ನಿಂದ, ಉರ್ದುವಿಂದ, ಹಿಂದೂಸ್ತಾನಿಯಿಂದ, ಇಂಗ್ಲೀಷ್ನಿಂದ. ಸೊ ಇಷ್ಟು ಅಕ್ಷರಗಳ ಒಳಗಡೆ ಅಂದರೆ ಇಷ್ಟು ದೇಶಗಳಲ್ಲಿ ಬಳಸುವಂತಹ ಕೆಲವು ಅಕ್ಷರಗಳನ್ನ ಕನ್ನಡದಲ್ಲಿ ಬಳಸ್ತೀವಿ. ಇದು ಬಿಟ್ಟು ಬೇರೆ ದೇಶದಲ್ಲಿ ಬಳಸುವಂಥ ಅಕ್ಷರಗಳನ್ನ ನಾವು ಬಳಸಲ್ಲ. ಹಾಗಾಗಿ ಒಂದು ಬಾರಿ ಇದನ್ನು ಸ್ಕ್ರೀನ್ಶಾಟ್ ತೊಗೊಂಡು ನೀವು ಇದನ್ನು ಒಂದು ಬಾರಿ ನೋಡ್ಕೊಳ್ಳಿ. ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ. ಈಗ ಇದನ್ನು ನಂತರ ಮುಂದಿನ ಟಾಪಿಕ್ಗೆ ಹೋಗೋಣ. ವಾಕ್ಯ ಪ್ರಭೇದಗಳು ಅಂದರೆ ಎಷ್ಟೊಂದು ವಾಕ್ಯಗಳಿರುತ್ತೆ. ಅಂದರೆ ನಮಗೆ ಎಷ್ಟೊಂದು ವಾಕ್ಯಗಳು ಕೊಡ್ತಾರೆ. ಒಂದು ವಾಕ್ಯ ಫುಲ್ ಸ್ಟಾಪ್, ಇನ್ನೊಂದು ವಾಕ್ಯ ಫುಲ್ ಸ್ಟಾಪ್, ಈ ಥರ ಸುಮಾರು ವಾಕ್ಯಗಳು ಬರುತ್ತೆ. ಅದರಲ್ಲಿ ಹೇಗೆ ಡಿಫ್ರೆನ್ಷಿಯೇಟ್ ಮಾಡೋದು ಅನ್ನೋದನ್ನು ತೋರಿಸ್ತಾರೆ. ಈಗ ಒಂದು ವಾಕ್ಯ ಇರುತ್ತೆ. ಈಗ 2 ಲೈನ್ ಇರುತ್ತೆ ಅಂದ್ಕೊಳ್ಳೋಣ. ಈ 2 ಲೈನಲ್ಲಿ ನಮಗೆ 2 ಡಿಫ್ರೆಂಟ್ ಅಕ್ಷರಗಳು ಸಿಗುತ್ತೆ. ಯಾವುದು ಅಂದರೆ ಒಂದು ಕ್ರಿಯಾಪದ, ಇನ್ನೊಂದು ಕ್ರಿಯೆಯನ್ನು ಸೂಚಿಸುವಂತಹ ಪದ. 2 ಡಿಫ್ರೆಂಟ್ ಪದಗಳು ನಮಗೆ ಒಂದು ವಾಕ್ಯದಲ್ಲಿ ಸಿಕ್ಕರೆ ಅದು ಸಾಮಾನ್ಯ ವಾಕ್ಯ ಅಂತ ಅರ್ಥ. ಈಗ ನೋಡ್ಬೋದು, ಕಾರವಾರದಲ್ಲಿ ಮಲೇರಿಯಾ ಹಬ್ಬಿ ವೀರೇಶ್ವರ ಪಾಠಕ್ರವರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಿ ಅವರು ಅಲ್ಲಿಂದ ವರ್ಗಾವಣೆ ಹೊಂದುವಂತೆ ಆಯಿತು ಅಂದರೆ ಒಂದು ಆ್ಯಕ್ಷನ್ ಈ ಜಾಗದಲ್ಲಿ ಬಂದಿದೆ, ಅಂದರೆ ಒಂದು ಕೆಲಸ ಆಗಿದೆ. ಸೊ ಆಯಿತು ಅನ್ನುವುದು ಕ್ರಿಯಾಪದವಾದರೆ ಹಬ್ಬಿ ಅನ್ನೋದು ಕೂಡ ಒಂದು ಕ್ರಿಯಾಪದದ ಇನ್ನೊಂದು ರೂಪ ಅಂತ ಹೇಳ್ಬೋದು. ಹಬ್ಬಿ, ಬೀರಿ ಇದೆಲ್ಲ ಒಂದು ಆ್ಯಕ್ಷನ್, ಬಟ್ ಕಂಪ್ಲೀಟ್ ಆ್ಯಕ್ಷನ್ ಅಲ್ಲ. ಹಾಗಾಗಿ ಇದು ಉಪಕ್ರಿಯಾಪದಗಳು ಟೈಪ್ ಆಗಿರುತ್ತೆ ಆ್ಯಂಡ್ ಇದು ಕ್ರಿಯಾಪದ ಆಗಿರುತ್ತೆ. ಹಾಗಾಗಿ ಇದನ್ನು ಸಾಮಾನ್ಯ ವಾಕ್ಯ ಅಂತ ಕರಿತೀವಿ. ಮುಂದಿನದು ಸಂಯೋಜಿತ ವಾಕ್ಯ ಅಂತ ಅಂದರೆ ಈಗ ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯ ವಾಕ್ಯವಿದ್ದರೆ ಅದು ಸಂಯೋಜಿತ ವಾಕ್ಯಗಳಾಗಿದೆ. ಯಾವುದೇ ಒಂದು ಸೆಂಟೆನ್ಸ್ ಆಗಿರಲಿ, ಅಲ್ಲಿ ನಿಮಗೆ 3 ಫುಲ್ ಸ್ಟಾಪ್ ಕಾಣುತ್ತೆ ಅಂದ್ಕೊಳ್ಳಿ. 3 ಫುಲ್ ಸ್ಟಾಪ್ ಕೇಳಿದ್ರೆ ಇದು ಸಂಯೋಜಿತ ವಾಕ್ಯ. ಅಂದರೆ ಯಾವುದೇ ಒಂದು ವಾಕ್ಯ ಆಗಿರಲಿ 3 ಡಿಫ್ರೆಂಟ್ ಸ್ಥಾನವನ್ನು ಎಕ್ಸ್ಪ್ಲೇನ್ ಮಾಡ್ತಿರುತ್ತೆ. ಆ ಒಂದು ವಾಕ್ಯವನ್ನು ಸಂಯೋಜಿತ ವಾಕ್ಯ ಅಂತ ಕರಿತೀವಿ. ಮಿಶ್ರ ವಾಕ್ಯ ಅಂದರೆ ಇಲ್ಲಿ ಮಿಶ್ರಣಗೊಂಡಿರುತ್ತೆ. ಫುಲ್ ಸ್ಟಾಪ್ಗಳು ಒಂದೇ ಫುಲ್ ಸ್ಟಾಪ್ ಇರುತ್ತೆ, ಬಟ್ ರ್ಯಾಂಡಮ್ ಆಗಿ ಎಲ್ಲ ಅಕ್ಷರಗಳು ಒಟ್ಟಿಗೆ ಮಿಕ್ಸ್ ಆಗಿ ಹೇಳಿರ್ತಾರೆ. ಇಂತಹ ವಾಕ್ಯಗಳನ್ನ ಮಿಶ್ರ ವಾಕ್ಯ ಅಂತ ಹೇಳ್ತೀವಿ. ಮುಂದಿನದು ಲೇಖನ ಚಿಹ್ನೆಗಳು ಅಂದರೆ ಬರವಣಿಗೆಯ ಸಮಯದಲ್ಲಿ ನಾವು ಬರೆಯುವಂತಹ ಲೇಖನಗಳಿಗೆ ಕೆಲವೊಂದು ಚಿಹ್ನೆಗಳನ್ನು ಕೊಟ್ಟು ಅದಕ್ಕೆ ಒಂದು ಅರ್ಥಗಳನ್ನು ಕೊಟ್ಟಿದ್ದಾರೆ. ಅವುಗಳನ್ನು ಲೇಖನ ಚಿಹ್ನೆಗಳು ಅಂತ ಕರಿತೀವಿ. ಮೊದಲನೆಯದು ಪೂರ್ಣ ವಿರಾಮ. ಒಂದು ಚುಕ್ಕೆ ಇಟ್ಟರೆ ಅದು
ಒಂದು ಸೆಂಟೆನ್ಸ್ ಕಂಪ್ಲೀಟ್ ಆಗಿದೆ ಅಂದರೆ ಇಲ್ಲಿಗೆ ಈ ಸೆಂಟೆನ್ಸ್ ಕಂಪ್ಲೀಟ್, ನೆಕ್ಸ್ಟು ಬರುವಂಥ ಸೆಂಟೆನ್ಸ್ಗೂ ಇದಕ್ಕೂ ಅರ್ಥ ಇರಲ್ಲ, ಬೇರೆ ಥರ. ಅದಕ್ಕಾಗಿ ಪೂರ್ಣ ವಿರಾಮ ಚಿಹ್ನೆಗೆ ಚುಕ್ಕಿ ಹಾಕ್ತಾರೆ. ಅರ್ಧ ವಿರಾಮ ಅಂತ ಅಂದರೆ ಒಂದು ದೊಡ್ಡ ಸೆಂಟೆನ್ಸ್ ಇರುತ್ತೆ, ಒಂದು ಕಡೆ ವಿರಾಮ ತಗೊಂಡಿರ್ತಾರೆ, ಆದರೆ ಈ ಸೆಂಟೆನ್ಸ್ ಬಗ್ಗೆ ಇನ್ನು ಮುಂದೆ ಹೇಳ್ತಾರೆ. ಹಾಗಾಗಿ ಇದನ್ನು ಅರ್ಧ ವಿರಾಮ ಅಂದರೆ ಅರ್ಧಕ್ಕೆ ವಿರಾಮ, ಸದ್ಯಕ್ಕೆ ವಿರಾಮ ತಗೊಂಡಿದ್ದೀವಿ, ನೆಕ್ಸ್ಟ್ ನಾನು ಏನಾದರೂ ಏನು ಹೇಳ್ತೀನೋ ಅದು ಹಿಂದಿನ ವಾಕ್ಯಕ್ಕೆ ಅನುಗುಣವಾಗಿರುತ್ತೆ ಅಂತ ಅರ್ಥ. ಮುಂದಿನದು ಅಲ್ಪ ವಿರಾಮ ಅಂದರೆ ಅಲ್ಪವಾಗಿ, ಅಂದರೆ ಈ ಥರ ಬಟ್ಟೆ, ಗಿರಣಿ, ಕಾಮ, ರಟ್ಟು, ಕಾಮ, ಎಷ್ಟೊಂದು ಅಕ್ಷರಗಳು ಅಂದರೆ ಎಷ್ಟೊಂದು ವಸ್ತುಗಳನ್ನ, ಎಷ್ಟೊಂದು ಕ್ರಿಯೆಗಳನ್ನ ಅಥವಾ ಎಷ್ಟೊಂದು ಪದಗಳನ್ನ ನಾವು ಬಳಸುವಾಗ ಈ ಥರ ಅಲ್ಪ ವಿರಾಮಗಳನ್ನ ಬಳಸ್ತೀವಿ. ಪ್ರಶ್ನಾರ್ಥಕ ಅಂದರೆ ಯಾವುದೇ ಪ್ರಶ್ನೆಯನ್ನು ನಾವು ಯಾರನ್ನಾದ್ರೂ ಕೇಳ್ತಿದ್ರೆ ಅಥವಾ ಪ್ರಶ್ನೆಯನ್ನು ಸೂಚಿಸುವಂತಹ ಯಾವುದೇ ವಾಕ್ಯ ಆಗಿರಲಿ, ವಾಕ್ಯದ ಕೊನೆಯಲ್ಲಿ ನಾವು ಹೀಗೆ ಕ್ವಶನ್ ಮಾರ್ಕ್ ಪ್ರಶ್ನೆ ಸೂಚಕವನ್ನು ಬಳಸ್ತೀವಿ. ಮುಂದಿನದು ಭಾವಸೂಚಕ, ಭಾವನೆಗಳನ್ನ ಸೂಚಿಸೋದು. ನಮಗೆ ಆಶ್ಚರ್ಯವಾದಾಗ, ಖುಷಿಯಾದಾಗ, ಅಯ್ಯೋ ಹೀಗಾಗಬಾರ್ದಾಗಿತ್ತು, ಅಯ್ಯೋ ಹಂಗಾಯ್ತಾ ಹಿಂಗಾಯ್ತಾ, ಭಾವನೆಗಳನ್ನ ಏನು ಸೂಚಿಸ್ತೀವೋ ಆ ಒಂದು ಪದಕ್ಕೆ ಭಾವಸೂಚಕ ಅಂತೀವಿ. ಅದರ ಕೊನೆಯಲ್ಲಿ ನಾವು ಎಕ್ಸ್ಕ್ಲಮೇಟ್ರಿ ಮಾರ್ಕ್, ಈ ಥರ ಒಂದು ಗೆರೆ ಮತ್ತು ಒಂದು ಡಾಟ್ ಇಕ್ಕಿದ್ರೆ ಇದನ್ನು ಭಾವಸೂಚಕ ಚಿಹ್ನೆ ಅಂತೀವಿ. ಉದ್ಧರಣ ಚಿಹ್ನೆ ಅಂದರೆ ಯಾರಾದರೂ ಒಂದು ಮಾತನ್ನ ಹೇಳಿರ್ತಾರೆ, ನೀವು ಲೆಸನ್ನು ಅಥವಾ ಪೊಯಮ್ಮು, ಬುಕ್ಕು ಏನಾದರೂ ಓದ್ತಿರ್ತೀರ, ಯಾರೋ ಒಬ್ರು ಹೇಳಿರೋ ಮಾತನ್ನ ನಾವು ಇವ್ರು ಈ ಮಾತನ್ನ ಹೇಳಿದ್ರು ಅಂತ ಹೇಳುವ ಸಂದರ್ಭದಲ್ಲಿ ಹೀಗೆ ಡಬಲ್ ಇನ್ವರ್ಟೆಡ್ ಕಾಮಗಳನ್ನ ಬಳಸ್ತೀವಿ. ಒಬ್ಬರು ಹೇಳಿದ ಮಾತನ್ನು ಯಥಾರ್ಥವಾಗಿ ನಾವು ಬೇರೆಯವರಿಗೆ ಹೇಳುವ ಸಂದರ್ಭದಲ್ಲಿ ಅಥವಾ ಬರೆಯುವ ಸಂದರ್ಭದಲ್ಲಿ ಹೀಗೆ ಡಬಲ್ ಇನ್ವರ್ಟೆಡ್ ಕಾಮವನ್ನು ಬಳಸ್ತೀವಿ. ಮುಂದಿನದು ವಾಕ್ಯವೇಷ್ಟನ ಚಿಹ್ನೆ ಅಂದರೆ ಯಾವುದೇ ಒಂದು ವಾಕ್ಯ ಆಗಿರಲಿ, ಅನ್ಯ ವಾಕ್ಯ ಅಥವಾ ವಿಶೇಷವಾಗಿರುವಂತಹ ವಾಕ್ಯ, ಸ್ಪೆಷಲ್ ಅಥವಾ ಡಿಫ್ರೆಂಟ್ ಆಗಿರೋ ವಾಕ್ಯನ ಬಳಸುವಾಗ ಸಿಂಗಲ್ ಇನ್ವರ್ಟೆಡ್ ಕಾಮ ಬಳಸ್ತೀವಿ. ಅದಕ್ಕೆ ವಾಕ್ಯವೇಷ್ಟನ ಚಿಹ್ನೆ ಅಂತೀವಿ. ಆವರಣ ಚಿಹ್ನೆ ಅಂದರೆ ಬ್ರ್ಯಾಕೆಟ್. ಈಗ ಒಂದು ಪದ ಇರುತ್ತೆ, ಆ ಪದದ ವಿವರಣೆ ಅಥವಾ ಆ ಪದದ, ಈಗ ಏನೋ ಒಂದು ಪದ ಇರುತ್ತೆ, ಆ ಪದದ ವಿವರಣೆ ಅಥವಾ ಅರ್ಥವನ್ನು ನಾವು ಅದರ ಪಕ್ಕದಲ್ಲೇ ಈಗ ಒಂದು ಬ್ರ್ಯಾಕೆಟ್ ಓಪನ್ ಮಾಡಿ ಇಲ್ಲಿ ನಾವು ಹೇಳ್ತೀವಿ. ಅದನ್ನು ನಾವು ಆವರಣ ಚಿಹ್ನೆ ಅಂತ ಹೇಳಿ ಕರಿತೀವಿ. ಮುಂದಿನದು ವಿವರಣಾತ್ಮಕ ಚಿಹ್ನೆ. ಯಾವುದಾದ್ರೂ ಒಂದು ವಿವರಣೆಯನ್ನು ನಾವು ಕೊಡಬೇಕಂತ ಅಂದರೆ ಆ ವಿವರಣೆಯ ಬಗ್ಗೆ ಒಂದು ಚಿಕ್ಕದಾಗಿ ಸಣ್ಣದಾಗಿ ನಾವು ಬರಿತೀವಿ, ಸಬ್ ಹೆಡಿಂಗ್ ಥರ, ಅದಕ್ಕೆ ನಾವು ಇದನ್ನು ಬಳಸ್ತೀವಿ. ಅದಕ್ಕಾಗಿ ಇದನ್ನು ವಿವರಣಾತ್ಮಕ ಚಿಹ್ನೆ ಅಂತ ಹೇಳಿ ಕರಿತೀವಿ. ಮುಂದಿನ ಟಾಪಿಕ್ ಬಂದು ನುಡಿಗಟ್ಟುಗಳು. ಎರಡು ಬೇರೆ ಬೇರೆ ನುಡಿಗಳಿಂದ ರೂಪಿತವಾದ ಹೆಚ್ಚಿನ ಅರ್ಥಕ್ಕೆ ಆಸ್ಪದವಾಗುವ ವಿಶಿಷ್ಟ ಶಬ್ದ ಸಮೂಹವೇ ನುಡಿಗಟ್ಟು. ನುಡಿಗಟ್ಟು ಅಂದರೆ ನೀವು ಈಸಿಯಾಗಿ ಏನು ಅರ್ಥ ಮಾಡ್ಬೋದು ಅಂದರೆ, ನುಡಿಗಳು ಈಗ ಪದಗಳ ಅರ್ಥಗಳ ಥರ. ಈಗ ಕಣ್ಣೆತ್ತರ ಅಂದರೆ ಕಣ್ಣನ್ನು ಮೇಲೆತ್ತುತ್ತಾರೆ ಅಂತ ಅರ್ಥ ಅಲ್ಲ, ಜ್ಞಾನೋದಯವಾಗುವುದು ಅಂತ. ಅಂದರೆ ಇಲ್ಲೊಂದು ಪದ ಇದ್ದರೆ ಆ ಪದಕ್ಕೆ ಅರ್ಥನೇ ಬೇರೆ ಇರುತ್ತೆ. ಏನಾದರೂ ಇಲ್ಲೊಂದು ಪದ ಇದ್ದು ಇಲ್ಲೂ ಈ ಪದಕ್ಕೆ ಸೇಮ್ ಸಮವಾದ ಅರ್ಥವಿರುವಂಥ ಪದವಾದರೆ ಅದು ಪದಗಳ ಅರ್ಥ ಆಗುತ್ತೆ. ಬಟ್ ಇಲ್ಲೊಂದು ಪದ ಇದೆ ಆ್ಯಂಡ್ ಇದಕ್ಕೆ ಇದರ ಅರ್ಥನೇ ಬೇರೆ ಇರುತ್ತೆ. ಇಂತಹ ಪದಗಳನ್ನ ನುಡಿಗಟ್ಟು ಅಂತ ಹೇಳ್ತೀವಿ. ನುಡಿಗಟ್ಟುಗಳ ಎಕ್ಸಾಂಪಲ್ಗಾಗಿ ಒಂದು ಪೇಜ್ ತೋರಿಸ್ತೀನಿ, ಅದನ್ನು ನೀವು ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ. ನೀವು ನೋಡ್ತಿರ್ಬೋದು, ಇಲ್ಲಿ ನಾನು ಕೆಲವೊಂದು ಎಕ್ಸಾಂಪಲ್ಸ್ ತೋರಿಸ್ತಿದ್ದೀನಿ. ಇವುಗಳಲ್ಲಿ ನೀವು ನೋಡ್ತಿರ್ಬೋದು, ಇಲ್ಲಿ ನಾನು ಕೆಲವೊಂದು ಎಕ್ಸಾಂಪಲ್ಸ್ ತೋರಿಸ್ತಿದ್ದೀನಿ. ಇವುಗಳನ್ನ ನೀವು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ. ಹಾಗಾಗಿ ನಿಮಗೆ ಒಂದ್ಸಲ ರೆಫರ್ ಮಾಡೋದಕ್ಕೆ ತುಂಬ ಸುಲಭವಾಗುತ್ತೆ. ಇಲ್ಲಾಂದರೆ ವಿಡಿಯೋ ಪಾಸ್ ಮಾಡಿ ಒಂದು ಬಾರಿ ನೋಡಿ. ಮುಂದಿನ ಟಾಪಿಕ್ ಬಂದು ಛಂದಸ್ಸು. ಛಂದಸ್ಸು ಅಂದರೆ ಒಂದು ಪದ್ಯದ ರಚನೆಯ ಸಂದರ್ಭದಲ್ಲಿ ನಿಯಮಗಳನ್ನು ಗುರುತಿಸುವಂತಹದನ್ನು ಛಂದಸ್ಸು ಅಂತ ಹೇಳಿ ಕರಿತೀವಿ. ಛಂದಸ್ಸಲ್ಲಿ ಗಣ ಅಂತ ಇರುತ್ತೆ, ಮಾತ್ರೆ ಇರುತ್ತೆ, ಲಘು ಗುರು ಇರುತ್ತೆ. ಅದರ ಬಗ್ಗೆ ತಿಳ್ಕೊಳ್ಳೋಣ. ಮಾತ್ರೆ ಅಂದರೆ ಒಂದು ಅಕ್ಷರವನ್ನು ಉಚ್ಚರಿಸಲು ಬೇಕಾದ ಕಾಲವನ್ನು ಮಾತ್ರೆ ಅಂತೀವಿ. ಈಗ ಒಂದು ಅಕ್ಷರ ಇರುತ್ತೆ, ಆ ಅಕ್ಷರನ ಎಷ್ಟು ಸಮಯದಲ್ಲಿ ಹೇಳ್ತೀವಿ, ಸಮಯ ಅನ್ನೋ ವರ್ಡ್ ಬಳಸೋ ಬದಲು ಮಾತ್ರೆ ಅಂತ ಬಳಸ್ತೀವಿ. ಪಟ್ ಅಂತ ಹೇಳಿದ್ರೆ ಅದಕ್ಕೆ ಒಂದು ಮಾತ್ರೆ ಅಂತೀವಿ. ಸ್ವಲ್ಪ ದೀರ್ಘವಾಗಿ ಇಟ್ಕೊಂಡು ಹೇಳಿದ್ರೆ ಅದನ್ನು 2 ಮಾತ್ರೆ ಕಾಲದಲ್ಲಿ ಅಂತೀವಿ. ಅದೇ ಏನಾದರೂ ಜಾಸ್ತಿ ಸಮಯ ತಗೊಂಡ್ರೆ 3 ಮಾತ್ರೆಯ ಕಾಲದಲ್ಲಿ ಅಂತ.
ಈಗ ಅದು ಭಾಗಗಳಗೊಂಡಿದೆ, ಒಂದು ಲಘು ಅಂತ, ಇನ್ನೊಂದು ಗುರು ಅಂತ. ಲಘು ಅಂದರೆ ಲಘುನ ಯು ಸಿಂಬಲಿಂದ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಒಂದು ಮಾತ್ರೆ ಕಾಲದಲ್ಲಿ ತುಂಬ ಫಾಸ್ಟಾಗಿ ಲಘುವಾಗಿ ಪಟ್ಟಂತ ಹೇಳುವಂತಹ ಪದಗಳನ್ನ, ಪಟ್ಟಂತ ಹೇಳೋಕ್ಕಾಗುವಂತಹ ಅಂದರೆ ಉಚ್ಚರಿಸಲಾಗುವಂತಹ ಅಕ್ಷರಗಳನ್ನ ಲಘು ಅಂತ ಹೇಳ್ತೀವಿ. ಗುರು ಅಂದರೆ 2 ಮಾತ್ರೆಗಳ ಕಾಲದಲ್ಲಿ ಉಚ್ಚರಿಸಲಾಗುವಂತಹ ಅಕ್ಷರಗಳನ್ನ ಗುರು ಅಂತ ಹೇಳ್ತೀವಿ. ಅಂದರೆ ದೀರ್ಘ ಸ್ವರ, ದೀರ್ಘವಾಗಿ ಹೆಚ್ಚು ಸಮಯ ತಗೊಂಡು, ಅಥವಾ ಒತ್ತುಗಳಿರುತ್ತೆ, ಅಥವಾ ಏನಂತಾರೆ ಅರ್ಕ ಒತ್ತು, ರಾವತ್ತು ಅವೆಲ್ಲ ಇರುತ್ತೆ. ಅಂತಹ ಒತ್ತುಗಳು ಅಥವಾ ದೀರ್ಘ ಪದಗಳನ್ನ ತಗೊಂಡು ನಾವು ಬಳಸುವಂತಹ ಎಲ್ಲ ಅಥವಾ ಉಚ್ಚರಿಸಲಾಗುವಂತಹ ಎಲ್ಲ ಪದಗಳಿಗೆ ಗುರು ಅಂತೀವಿ. ಗುರುಗೆ ಈ ಥರ ಡ್ಯಾಶ್ ಇರುತ್ತೆ, ಡ್ಯಾಶ್ನ ಬಳಸಿ ಹೇಳ್ತೀವಿ. ಯತಿ ಅಂದರೆ ಸಂಸ್ಕೃತದಿಂದ ಬಂದಂತಹ ಪದಗಳಿಗೆ ನಾವು ಅವುಗಳನ್ನು ಓದುವಾಗ ಅರ್ಥ ಕೆಡದಂತೆ ನಿಯತವಾಗಿ ನಿಲ್ಲಿಸುವ ತಾಣಕ್ಕೆ ಯತಿ ಅಂತೀವಿ. ಇದು ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಲಘು ಗುರು ಒಂಚೂರು ನೋಡ್ಕೊಳ್ಳಿ. ಗುರುವೆಂದು ಗುರುತಿಸಬೇಕಾದ ಅಕ್ಷರಗಳನ್ನು ಯಾವುವು? ಗುರು ಅಂತ ಯಾವ ಅಕ್ಷರಗಳನ್ನ ಗುರುತಿಸಬೇಕಾಗತ್ತೆ? ದೀರ್ಘ ಸ್ವರ ಇದ್ದರೆ, ಒಂದು ಪದದಲ್ಲಿ ದೀರ್ಘ ಸ್ವರ, ಆಟ, ಊಟ, ಐದು, ಔಷಧಿ, ಕಾಜಾಣ, ಈ ಥರ ದೀರ್ಘ ಇರುವಂಥದ್ದೆಲ್ಲ ಗುರು. ಸಂಯುಕ್ತಾಕ್ಷರಗಳು ಅಂದರೆ ಸಂಯುಕ್ತಾಕ್ಷರದ ಅಥವಾ ಒತ್ತಾಕ್ಷರದ ಹಿಂದಿನ ಅಕ್ಷರ. ಈಗ ಕ, ವಕ್ಕ, ತರ್ಕ ಅಂತ ಇದ್ರೆ ಈ ಅಕ್ಷರ ಸಂಯುಕ್ತಾಕ್ಷರದ ಹಿಂದಿನ ಅಕ್ಷರಗಳನ್ನ ನಾವು ಗುರು ಅಂತ ಸೂಚಿಸ್ತೀವಿ. ಅನುಸ್ವರಗಳಿಂದ ಕೂಡಿದ ಅಕ್ಷರಗಳು, ಅಮ್ಮ ಅಂತ ಕೂಡಿರೋ ಅಕ್ಷರಗಳು, ಆಹಾ ಅಂತ ಕೂಡಿರೋ ಅಕ್ಷರಗಳು, ಇವುಗಳನ್ನೆಲ್ಲನೂ ಕೂಡ ನಾವು ಗುರು ಅಂತ ಸೂಚಿಸ್ತೀವಿ. ವಿಸರ್ಗದಿಂದ ಅಂದರೆ ಆಹಾ ಇಂಥ ಅಕ್ಷರಗಳನ್ನ ಕೂಡ ನಾವು ಗುರು ಅಂತ ಸೂಚಿಸ್ತೀವಿ. ವ್ಯಂಜನಾಕ್ಷರದಿಂದ ಕೂಡಿರುವ ಅಕ್ಷರಗಳು, ಈಗ ಯೋಳ್, ಈ ಥರ ವ್ಯಂಜನಾಕ್ಷರಗಳಲ್ಲಿ ಕೂಡಿರುವಂತಹ ಅಕ್ಷರಗಳನ್ನ ನಾವು ಗುರು ಅಂತ ಸೂಚಿಸ್ತೀವಿ. ನಂತರ ಷಟ್ಪದಿಯ 3 ಮತ್ತು 6ನೇ ಸಾಲಿನ ಕೊನೆಯ ಅಕ್ಷರ. ಒಂದು ಷಟ್ಪದಿ ಇರುತ್ತೆ, ಅದರಲ್ಲಿ 3 ಮತ್ತು 6ನೇ ಸಾಲಿನ, ಈಗ ಒಂದು ಮುಂದಿನ ಟಾಪಿಕ್ ಬಂದು ಕಂದ ಪದ್ಯ. ಕಂದ ಪದ್ಯ ಅಂದರೆ ಪದ್ಯ, ಬೇರೆ ಏನು ಅಲ್ಲ, ಪದ್ಯ. ಆ ಪದ್ಯದಲ್ಲಿ 4 ಪ್ಯಾರಾಗ್ರಾಫ್ಗಳು ಇರುತ್ತೆ. ಮತ್ತು ಏನು ಅಂದರೆ ಈಗ 1, 2, 3, 4 ಅಲ್ವಾ, ಮೊದಲನೆಯದು ಮತ್ತು 3ನೇಯದು ಸೇಮ್ ಇರುತ್ತೆ ಅರ್ಥಕ್ಕೆ ಅಥವಾ ಮ್ಯಾಚ್ ಆಗುತ್ತೆ. ಆ್ಯಂಡ್ 2ನೇಯದು 4ನೇಯದು ಸೇಮ್ ಇರುತ್ತೆ, ಒಂದೇ ಗುಣಗಳಲ್ಲೂ ಕೂಡಿರುತ್ತೆ. ನೆಕ್ಸ್ಟ್ ಪಾಯಿಂಟ್ ಏನು ಅಂದರೆ ಆ್ಯಂಡ್ 3ನೇ ಪಾಯಿಂಟ್ ಏನು ಅಂತ ಅಂದರೆ 1 ಮತ್ತು 3ನೆಯ ಪಾದಗಳಲ್ಲಿ 4 ಮಾತ್ರೆಯ 3 ಗಣಗಳಿರುತ್ತದೆ. ಅಂದರೆ ಒಂದು ಲೈನ್ ಇರುತ್ತೆ, ಅದರಲ್ಲಿ ನಾವು 3 ವಿಭಾಗನ ಮಾಡ್ಬೋದು. 4ನೇ ಪಾಯಿಂಟ್ ಏನು ಅಂದರೆ 2 ಮತ್ತು 4ನೇ ಲೈನಲ್ಲಿ ಏನಿರುತ್ತೋ ಅದರಲ್ಲಿ ನಾವು ಒಟ್ಟು 5 ವಿಭಾಗವನ್ನು ಮಾಡ್ಬೋದು. ಒಂದು ಎಕ್ಸಾಂಪಲ್ ತೋರಿಸ್ತೀನಿ, ಆಗ ನಿಮ್ಗೆ ಅರ್ಥ ಆಗುತ್ತೆ ನೋಡಿ. ಇದನ್ನು ನಾವು ಕಂದ ಪದ್ಯ ಅಂತ ಹೇಳ್ತೀವಿ. ಏಂತಕ್ಕೆ ಕಂದ ಪದ್ಯ ಅಂತೀವಿ ಅಂದರೆ ಇದರಲ್ಲಿ ಒಟ್ಟು ಎಷ್ಟು ಲೈನ್ಗಳಿದ್ದಾವೆ? 1, 2, 3, 4 ಲೈನ್ಗಳಿದ್ದಾವೆ. ಮೊದಲನೆಯದು ಎಷ್ಟು 3 ಅಕ್ಷರಗಳಿದ್ದರೆ ಅಥವಾ ಮೊದಲನೆಯದು ಇಷ್ಟು ಚಿಕ್ಕದಾಗಿದ್ದರೆ 3ನೇದು ಕೂಡ ಅಷ್ಟೇ ಚಿಕ್ಕದಾಗಿದೆ. ಅದೇ ನೀವು 2ನೇ ಲೈನ್ ನೋಡ್ಬೋದು ಎಷ್ಟು ದೊಡ್ಡದಾಗಿದೆ, ಆ್ಯಂಡ್ ಈ ಲೈನು ಕೂಡ ಎಷ್ಟು ದೊಡ್ಡದಾಗಿದೆ, 4th ಲೈನ್. ಸೊ 1 ಸೊ ಮೊದಲನೇದು 3ನೇದು 1 ಆದರೆ 2ನೇದು 4ನೇದು 1 ಆಗಿರುತ್ತೆ. ಇನ್ನೊಂದು ಮೊದಲನೇ ಅದರಲ್ಲಿ ನಾವು ಈಗ 4 ಅಕ್ಷರಗಳಿಗೆ ನಾವು ಗಣಗಳನ್ನ ಮಾಡ್ತೀವಿ. 1, 2, 3, 4 ಒಂದು ಗಣ, 1, 2, 3, 4 ಒಂದು ಗಣ, 1, 2, 3, 4 ಹಿಂಗೆ 4 ಅಂತ ಹೇಳಿ ನಾವು ತಗೊಳ್ತೀವಿ. ಅಂದರೆ 4 ಅಕ್ಷರಗಳನ್ನು ಕೂಡಿರುವಂತಹದಕ್ಕಾಗಿ ಹೇಗೆ ಅಂದರೆ ಈ ಥರ ಗುರು ಇರುವುದಕ್ಕೆ 2 ಅಂತ ಲೆಕ್ಕ ತಗೊಂಡ್ರೆ ಲಘು ಇರೋದಕ್ಕೆ 1 ಅಂತ ಲೆಕ್ಕ ತಗೊತೀವಿ. ಸೊ ಮೊದಲನೇ ಲೈನಲ್ಲಿ ನಾವು 3 ವಿಭಾಗವನ್ನು ಮಾಡಿದರೆ 3ನೇ ಲೈನಲ್ಲೂ 3 ವಿಭಾಗವನ್ನಾಗಿ ಮಾಡ್ತೀವಿ.
ಎರಡನೇ ಲೈನಲ್ಲಿ ನಾವು 1 2 3 4 5 ವಿಭಾಗಗಳನ್ನ ಮಾಡ್ತೀವಿ. ಆ್ಯಂಡ್ ಇದರಲ್ಲೂ ಕೂಡ 4ನೇ ಲೈನಲ್ಲೂ ಕೂಡ 2 ವಿಭಾಗಗಳನ್ನಾಗಿ ಮಾಡ್ತೀವಿ. ಇದನ್ನು ನಾವು ಕಂದ ಪದ್ಯಗಳು ಅಥವಾ ಕಂದ ಪದ್ಯ ಅಂತ ಹೇಳಿ ಹೇಳ್ತೀವಿ. ಮುಂದಿನದು ಷಟ್ಪದಿಗಳು. ಷಟ್ಪದಿಗಳಲ್ಲಿ 6 ವಿಧಗಳಿದ್ದಾವೆ. ಅದರಲ್ಲಿ ಶರಷಟ್ಪದಿ ಅಂತ ಯಾಕೆ ಕರಿತೀವಿ ಅಂದರೆ ಇದರಲ್ಲಿ ಟೋಟಲ್ಲು 6 ಲೈನ್ಸ್ ಇರುತ್ತೆ. 6 ಲೈನ್ಸ್. ಅದರಲ್ಲಿ ಎಲ್ಲ ಲೈನ್ಸು ಕೂಡ ಒಂದೇ ಲೆಂತಲ್ಲಿರುತ್ತೆ. 3ನೇ ಲೈನ್ ಒಂದು ಬಿಟ್ಟು ಎಲ್ಲ ಲೈನ್ಸು ಕೂಡ ಒಂದೇ ಲೆಂತಲ್ಲಿರುತ್ತೆ, 3ನೇ ಲೈನ್ ಬಿಟ್ಟು. ಆ್ಯಂಡ್ ಇದರಲ್ಲಿ 1 2 4 5 ಎಲ್ಲ ಒಂದು ಥರ ಇದ್ದರೆ 3ನೇದು ಡಿಫ್ರೆಂಟ್ ಆಗಿರುತ್ತೆ. ಅದಾದ ಮೇಲೆ ಇನ್ನೊಂದೇನೆಂದರೆ 3ನೇದು ಮತ್ತು 6ನೇದು ಪದಗಳಲ್ಲಿ 4 ಮಾತ್ರ 3 ಗಣಗಳಿರುತ್ತೆ. ಎಲ್ಲದರಲ್ಲೂ ಎರಡೆರಡು ಗಣಗಳು ಅಂದರೆ 2 ಭಾಗಗಳನ್ನ ಮಾಡ್ತೀವಿ. ಬಟ್ ನಾವು 3ನೇದು ಮತ್ತು 6ನೇದ್ರಲ್ಲಿ ಮಾತ್ರ 3 ಅಥವಾ 4 ಗಣಗಳನ್ನ ಮಾಡ್ತೀವಿ. ಈಗ ನೋಡ್ಬೋದು 3ನೇದ್ರಲ್ಲಿ 4 ಗಣ ಮಾಡಿದರೆ ಇದರಲ್ಲೂ ಕೂಡ ನಾವು 4 ಗಣ ಅಂದರೆ 6ನೇ ಲೈನಲ್ಲೂ ಕೂಡ 4 ಗಣ ಮಾಡಿದ್ದೀವಿ. ಇದಾದಮೇಲೆ ಮುಂದಿನದು ಕುಸುಮ ಷಟ್ಪದಿಗಳಲ್ಲಿ ಷಟ್ಪದಿ ಥರನೇ ನಾರ್ಮಲ್ ಆಗಿರುತ್ತೆ. ಆ್ಯಂಡ್ ಮೊದಲನೇದು, 2ನೇದು, 4ನೆಯ ಹಾಗೂ 5ನೆಯ ಪಾದಗಳಲ್ಲಿ 5ನೆಯ ಲೈನ್ಗಳಲ್ಲಿ 5 ಮಾತ್ರೆಗಳಿರುತ್ತೆ. 5 ಮಾತ್ರೆ 2 ಗಣಗಳಿರುತ್ತೆ. ಅಂದರೆ ಮೊದಲನೇ ಲೈನ್, 2ನೇ ಲೈನ್, 4ನೇ ಲೈನ್, 5ನೇ ಲೈನಲ್ಲಿ 2 ಗಣಗಳು, ಬರೀ ಕೇವಲ 2 ಗಣಗಳನ್ನ ಮಾಡ್ತಾರೆ. ಅದೇ 3ನೇ ಮತ್ತು 6ನೆಯ ಲೈನ್ಗಳಲ್ಲಿ 3 ಅಥವಾ 3ಕ್ಕಿಂತ ಹೆಚ್ಚು ಗಣಗಳನ್ನ ಮಾಡ್ತಾರೆ. ಮುಂದಿನದು ಭೋಗ ಷಟ್ಪದಿ. ನೀವು ಯೋಚಿಸ್ಬೋದು, ಅದಕ್ಕೂ ಮುಂಚೆ ನೀವು ಯೋಚಿಸ್ಬೋದು ಕುಸುಮ ಷಟ್ಪದಿಗೂ ಶರಷಟ್ಪದಿಗೂ ಏನು ವ್ಯತ್ಯಾಸ, ಹಿಂದೆ ನಾನು ಹೇಳುವಂಥ ಷಟ್ಪದಿಗೂ. ಇದರಲ್ಲಿ ಏನು ಗೊತ್ತಾ, ಶರಷಟ್ಪದಿಯಲ್ಲಿ ಕುಸುಮ ಷಟ್ಪದಿ ಅಂತ ಹೇಳ್ತೀವಿ. ಮುಂದಿನದು ಭೋಗ ಷಟ್ಪದಿ. ಈ ಷಟ್ಪದಿಗಳಲ್ಲೆಲ್ಲ ನಾನು ಈ ಕೇವಲ ಇವು ಕೊಟ್ಟಿರುವ ಲಕ್ಷಣಗಳನ್ನ ಓದ್ಕೊಂಡು ಹೋಗ್ತೀವಿ. ನೀವು ಒಂದ್ಸಲ ಸ್ಕ್ರೀನ್ಶಾಟ್ ತಗೊಂಡು ಇದನ್ನು ನೋಡ್ಬೋದು. 1 2 4 ಮತ್ತು 5ನೇ ಪಾದಗಳಲ್ಲಿ 3 ಮಾತ್ರೆಯ 4 ಗಣಗಳಿರುತ್ತೆ. ಇಲ್ಲಿ ಬರೀ ನಿಮಗೆ 3 ಲೈನ್ ಅಷ್ಟೇ ಇರುತ್ತೆ, 3 ಲೈನ್ಸ್ ಅಷ್ಟೇ ಇರುತ್ತೆ. 1 2 3 4. ಇಲ್ಲಿ 4 ಗಣ ಇದ್ರೆ ಇಲ್ಲಿ 1 2 3 4, ಇಲ್ಲೂ 4 ಗಣ ಇರುತ್ತೆ. ಬಟ್ ಇಲ್ಲಿ 1 2 3 4 5 6 7 ಗಣಗಳು ಸಿಗುತ್ತೆ. ಇಂತಹದಕ್ಕೆ ಭೋಗ ಷಟ್ಪದಿ ಅಂತ ಹೇಳಿ ಕರಿತೀವಿ. ಈ ಭಾಮಿನಿ ಷಟ್ಪದಿ ಏನಿದೆಯೋ ಇದು ಒಂದು ಸ್ವಲ್ಪ ಇಂಪಾರ್ಟೆಂಟ್ ಆಗಿದೆ, ಹಾಗಾಗಿ ಇದನ್ನು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ. ಈ ಭಾಮಿನಿ ಷಟ್ಪದಿಯಲ್ಲೂ ನಮಗೆ 3 ಸಾಲುಗಳು ಸಿಗುತ್ತೆ. ಅದರಲ್ಲಿ ಮೊದಲನೆಯದು 2ನೇ, 4ನೇ, 5ನೇ ಪಾದಗಳಲ್ಲಿ 3 ಮಾತ್ರೆಯ ಗಣದ ಮುಂದೆ 4 ಮಾತ್ರೆ ಗಣದಂತೆ 2 ಜೋಡಿ ಗಣಗಳಿರುತ್ತೆ. ಹಾಗೆ 3 ಮತ್ತು 6ನೇ ಪಾದಗಳಲ್ಲಿ 3 ಮಾತ್ರೆಯ ಮುಂದೆ 4 ಮಾತ್ರೆಯ ಗಣಗಳ 3 ಜೋಡಿ ಗಣಗಳನ್ನು ಬಂದು ಕೊನೆಯಲ್ಲಿ ಒಂದು ಗುರು ಬರುತ್ತದೆ. 3ನೇದರಲ್ಲಿ ಕೊನೆಯಲ್ಲಿ ಗುರು ಬರುತ್ತೆ. ಇದನ್ನೊಂದ್ಸಲ ಸ್ಕ್ರೀನ್ಶಾಟ್ ತೆಗೆದುಕೊಂಡು ಎಕ್ಸಾಂಪಲ್ ಆಗಿ ನೋಡ್ಕೊಳ್ಳಿ, ಇದು ಇಂಪಾರ್ಟೆಂಟ್ ಇದೆ. ಮುಂದಿನದು ವಾರ್ತಕ ಷಟ್ಪದಿ. ಈ ಷಟ್ಪದಿಗಳಲ್ಲಿ ನಾರ್ಮಲ್ ಷಟ್ಪದಿಗಳ ಲಕ್ಷಣಗಳಿರುತ್ತೆ. ಅದಾದ ಮೇಲೆ ಮೊದಲನೆಯದು 2ನೇ, 4ನೇ, 5ನೇ ಪಾದಗಳಲ್ಲಿ 5 ಮತ್ತು 5 ಮಾತ್ರೆಯ 4 ಗಣಗಳಿರುತ್ತೆ. ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ನೋಡ್ತಿರ್ಬೋದು, ಇಲ್ಲಿ ಟೋಟಲ್ ನಮಗೆ 3 ಲೈನ್ಗಳಿರುತ್ತೆ. ಅದರಲ್ಲಿ ಮೊದಲನೆಯ 2ನೆಯ 5 ಮತ್ತು 4 ಪಾದಗಳಲ್ಲಿ 5 ಮಾತ್ರೆಯ 4 ಗಣಗಳಿರುತ್ತೆ. ಹಾಗೆ 3 6ನೆಯ ಪಾದಗಳಲ್ಲಿ 5 ಮಾತ್ರೆಯ 6 ಗಣಗಳು 1 ಗುರು ಬರುತ್ತದೆ. 1 ಗುರುಗಳು ಬರುತ್ತೆ.
ಹಾಗಾಗಿ ಇದನ್ನು ವಾರ್ಧಕ ಷಟ್ಪದಿ ಅಂತ ಹೇಳಿ ಕರಿತೀವಿ. ಮುಂದಿನದು ರಗಳೆ. ಈಗಾಗಲೇ ನಾನು ಎಲ್ಲ ವಿಡಿಯೋಗಳಲ್ಲಿ ಅವ್ಯಯ, ದ್ವಿರುಕ್ತಿ, ಜೋಡಿ ನುಡಿ, ದೇಶ ಪದ, ತತ್ಸಮ ತದ್ಭವ, ಕೃದಂತ, ತದ್ದಿತ್ತಾಂತ, ವಿಭಕ್ತಿ ಪ್ರತ್ಯಯ, ಅನ್ಯ ದೇಶ ಪದ, ವಾಕ್ಯ ಪ್ರಭೇದ, ಲೇಖನ, ನುಡಿಗಟ್ಟುಗಳು, ಛಂದಸ್ಸು, ಕಂದಪದ್ಯ, ಷಟ್ಪದಿ ಇವುಗಳನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ್ಯಂಡ್ ಇಷ್ಟು ಟಾಪಿಕ್ಗಳನ್ನ ನಾನು ಸ್ಕಿಪ್ ಮಾಡ್ತಿದ್ದೀನಿ. ಎಷ್ಟು 4 ಟಾಪಿಕ್ಗಳನ್ನ. ಈ ಟಾಪಿಕ್ಗಳ ಮೇಲೆ ಕ್ವಶನ್ಗಳು ಬರುತ್ತೆ, ಬಟ್ ತುಂಬ ವಾಸ್ಟ್ ಆಗಿರೋದ್ರಿಂದ ಅಷ್ಟು ಇಂಪಾರ್ಟೆಂಟ್ ಅಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ, ಬಟ್ ಕನ್ಫರ್ಮ್ ಇಲ್ಲ. ಹಾಗಾಗಿ ನಾನು ಇಷ್ಟು ಟಾಪಿಕ್ಗಳನ್ನ ಸ್ಕಿಪ್ ಮಾಡಿ ನೇರವಾಗಿ ಈ ಟಾಪಿಕ್ಗೆ ಹೋಗ್ತಾ ಇದ್ದೀನಿ.